ಫೋಟೋಗಳನ್ನ ನೋಡ್ತೀವಲ್ಲ. ಓಕೆ ಬನ್ನಿ. ಆ್ಯಕ್ಚುಲಿ ಇವರೆಲ್ಲ ಪ್ರೆಸೆಂಟ್ ಆಫ್ಟರ್ ಸ್ವಾತಂತ್ರ್ಯ 1900 ನಂತರದ ವ್ಯಕ್ತಿಗಳು. ಇವ್ರೇನು ಕಾಣ್ತಾ ಇದ್ದಾರಲ್ಲ, ಅದೃಶ್ಯಪ್ಪ ಗುರುಸಿದ್ದಪ್ಪ ದೇಸಾಯಿ ಅಂತ ಇವರು. ಸೊ ನೀವು ಜಮಖಂಡಿಲಿ ಬರಬೇಕಾದ್ರೆ ಒಂದು ದೇಸಾಯಿ ಸರ್ಕಲ್ ಇದೆ, ಒಬ್ಬ ಬಸ್ ಸ್ಟ್ಯಾಂಡ್ ಹತ್ರನೇ ಒಂದು ದೇಸಾಯಿ ಸರ್ಕಲ್ ಇದೆ. ಇವರು ಸ್ವಾತಂತ್ರ್ಯದ ನಂತರ ಕೂಡ ಜಮಖಂಡಿಯಲ್ಲಿ ಹೆಚ್ಚಿನ ಪ್ರಭಾವವನ್ನು ಬೀರಿದಂಥ ವ್ಯಕ್ತಿ. ದೇಸಾಯಿ ಮಟ್ಟದಲ್ಲಿ ದೇಸಾಯಿ ಆಡಳಿತದ ನಂತರ ಹೆಚ್ಚು ಪ್ರಭಾವ ಬೀರಿದಂಥ ವ್ಯಕ್ತಿ. ಆ್ಯಕ್ಚುಲಿ ಟೆನೆನ್ಸಿ ಕಾಯ್ದೆ ಬರೋಕ್ಕಿಂತ ಮೊದಲೇ ಜನರಿಗೆ ತಮ್ಮ ಭೂಮಿಗಳನ್ನು ಬಿಟ್ಟುಕೊಟ್ಟಂಥ ವ್ಯಕ್ತಿ ಇವರು. ಎಷ್ಟು ದಾನ ಮಾಡ್ತಾಯಿದ್ರು. ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಇವ್ರದ್ದು 1961-62ರಲ್ಲಿ ಭಾರತದ ಮೇಲೆ ಚೀನಾ ದಾಳಿ ಮಾಡುತ್ತೆ. ಚೀನಾ ದಾಳಿ ಮಾಡಿದ ಮೇಲೆ ಕರ್ನಾಟಕದ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಅವರು ಇರ್ತಾರೆ. ನಿಜಲಿಂಗಪ್ಪ ಅವರು ಇದ್ದ ಮೇಲೆ ಒಬ್ಬ ಬಿಜಾಪುರದಲ್ಲಿ ಇಂದಿರಾ ಗಾಂಧಿ ಅವರು ಇರ್ತಾರೆ. ಆವಾಗ ಇವರು ಇಂದಿರಾ ಗಾಂಧಿ ಅವರನ್ನು ಮತ್ತು ಎಸ್ ನಿಜಲಿಂಗಪ್ಪ ಅವರನ್ನು ತುಲಾಭಾರ ಮಾಡಿಸಿ 120 kg ಬಂಗಾರವನ್ನು ಭಾರತದ ರಕ್ಷಣಾ ನಿಧಿಗೆ ದೇಣಿಗೆಯಾಗಿ ನೀಡ್ತಾರೆ. ಹಂಗಾರೆ ಇನ್ನಿಷ್ಟು ಸಿರಿ ಸಂಪತ್ತಿತ್ತ? ಹಂಗಾರೆ ಅಷ್ಟು ಸಿರಿ ಸಂಪತ್ತನ್ನು ಹೊಂದಿದ್ರು, ಅಷ್ಟು ದಾನಿಗಳು ಕೂಡ ಆಗಿದ್ರು ಇವರು. ಟೆನೆನ್ಸಿ ಕಾಯ್ದೆ ಬರೋಕ್ಕಿಂತ ಮೊದಲೇ ಅನೇಕ ಭೂಮಿಗಳನ್ನು ರೈತರಿಗೆ ಬಿಟ್ಕೊಟ್ಟಿರ್ತಾರೆ ಇವರು. ಸರ್ಕಾರ ಕಾಯ್ದೆ ತರೋಕ್ಕಿಂತ ಮೊದಲೇ ಭಾರತಕ್ಕೆ 120 kg ಬಂಗಾರವನ್ನು ದೇಣಿಗೆಯಾಗಿ ನೀಡಿದಂಥ ವ್ಯಕ್ತಿ ಇವರು.